ಸೊಪ್ಪಿನ ಬಾತ್ ಸೊಪ್ಪು ಬಾತ್ ಸೊಪ್ಪಿನ ಬಾತ್ ರೆಸಿಪಿ ಹೆಸರು ಸೊಪ್ಪಿನ ಬಾತು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ಹೆಲ್ತಿ ಶೆಫ್. ನಾನು ಗಗನ. ಇವತ್ತು ನಾನು ಒಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ. ಇವತ್ತಿನ ರೆಸಿಪಿ ಹೆಸರು ಸೊಪ್ಪಿನ ಬಾತು. ಈ ಮಕ್ಕಳು ಸ್ವಲ್ಪ ಸೊಪ್ಪೆಲ್ಲ ತಿನ್ನಕ್ಕೆ ಇಷ್ಟಪಡೋದಿಲ್ಲ, ಬೇಡ ಅಂತ ಹೇಳ್ತಾರೆ. ಪಲ್ಯ ಆ ರೀತಿ ಎಲ್ಲ ಮಾಡಿಕೊಟ್ರೆ, ಆದರೆ ಬಾತನ್ನ ತಿನ್ನಕ್ಕೆ ಸ್ವಲ್ಪ ಮಕ್ಕಳು ಇಷ್ಟಪಡ್ತಾರೆ. ಹಾಗಾಗಿ ಎಲ್ಲ ರೀತಿ ಸೊಪ್ಪನ್ನ ಹಾಕಿ ನಾವು ಇವತ್ತು ಒಂದು ಹೆಲ್ತಿಯಾಗಿರೋ ಬಾತ್ ರೆಡಿ ಮಾಡೋಣ. ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ಕೊಂಡು ಗೈಸ್. ಈಗ ಬಾತು ಸೊಪ್ಪಿನ ಬಾತು ಮಾಡೋಕ್ಕೆ ನಾನು ಇಲ್ಲಿ ಎಲ್ಲ ಥರ ಸೊಪ್ಪು ತಗೊಂಡಿದ್ದೀನಿ. ದಂಟಿನ ಸೊಪ್ಪು, ಕೀರೆ ಸೊಪ್ಪು, ಸೊಪ್ಸಿಗೆ ಸೊಪ್ಪು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಹಾಗೆ ಕಿಲ್ಕಿಲೆ ಸೊಪ್ಪನ್ನ ತಗೊಂಡಿದ್ದೀನಿ. ಸೊಪ್ಪಿನ ಜೊತೆ ನಮಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ಹೇಳಿದ್ರೆ, ಬೆಳ್ಳುಳ್ಳಿ ಮತ್ತು ಶುಂಠಿ, 3 ಒಣಮೆಣಸಿನ್ಕಾಯಿನ ತಗೊಂಡಿದ್ದೀನಿ, ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ತುರಿದಿಟ್ಕೊಂಡಿರೋ ಅಂತಹ ತೆಂಗಿನಕಾಯಿ, ಗೋಡಂಬಿ, ಸ್ವಲ್ಪ ರುಚಿಗೆ ಬೇಕಾಗುವಷ್ಟು ಲಿಂಬೆಹಣ್ಣು, 1 ಟೊಮ್ಯಾಟೊ ಹಣ್ಣು, 1 ಈರುಳ್ಳಿ. ಇಲ್ಲಿ ನಾನು ಸ್ವಲ್ಪ ಗರಂ ಮಸಾಲನ ತಗೊಂಡಿದ್ದೀನಿ, ಚಕ್ಕೆ, ಲವಂಗ, ಇದು ಸೋಂಪು, ಇದು ಮರಾಠಿ ಮೊಗ್ಗು, ಅನಾನಸ್ ಹೂ. ಸೊ ಇಷ್ಟನ್ನ ತಗೊಂಡಿದ್ದೀನಿ. ಸೊ ಗೈಸ್ ನಾನು ಇವಾಗ ಬಾತ್ಗೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಮಸಾಲೆಗೆ ನಾನು ಅರ್ಧದಷ್ಟು ಹುಳಿ ಟೊಮೆಟೊನ ತಗೊಂಡಿದ್ದೀನಿ, 1 ಈರುಳ್ಳಿ, ಸಣ್ಣದಾಗಿರೋ ಈರುಳ್ಳಿನ ಹಾಕೊಂಡಿದ್ದೀನಿ, ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕೋತಾ ಇದ್ದೀನಿ, ಹಾಗೆ ಅದ್ರ ಜೊತೆ 3 ಕೆಂಪು ಮೆಣಸಿನ್ಕಾಯಿ, 1 ಸ್ವಲ್ಪದಷ್ಟು ಶುಂಠಿ ಮತ್ತು ಇಷ್ಟು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಇವಾಗ ರುಬ್ಬಿಕೊಂಡು ಮಸಾಲೆನ ಗ್ರೈಂಡ್ ಮಾಡಿ ರೆಡಿ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ನೀರನ್ನ ಹಾಕೋತಾ ಇದ್ದೀನಿ. ನಾನು ಬಾತ್ನ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ಸೊ ಕುಕ್ಕರಲ್ಲಿ 1/4 ಕಪ್ಪಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆನ ಬಿಸಿ ಆಗುವಾಗ ನಾನು ಇಲ್ಲಿ ಏನು ಮಸಾಲೆ ಎಲ್ಲ ತೆಗೆದಿಟ್ಕೊಂಡಿದ್ದೆ ಅದನ್ನು ಹಾಕೋತೀನಿ, ಮತ್ತು ಇದ್ರ ಜೊತೆಗೆ ಸ್ವಲ್ಪ ಗೋಡಂಬಿನ ಕೂಡ ಹಾಕೋತೀನಿ. ಇದನ್ನು ಸಾಟೆ ಮಾಡ್ಕೊಳ್ಳೋಣ. ಸೊ ನಾನು ಈಗ ಇಲ್ಲಿ ಒಂದು ಉದ್ದುದ್ದ ಹೆಚ್ಕೊಂಡು ಇಟ್ಕೊಂಡಿರುವಂತಹ ಈರುಳ್ಳಿನ ಹಾಕೋತಾ ಇದ್ದೀನಿ. ನಾನು 1 ಹುಳಿ ಟೊಮೆಟೊನ ಸಣ್ಣದಾಗಿ ಹೆಚ್ಚಿ ಇದಕ್ಕೆ ಹಾಕೊಂಡು ಈಗ ಇಲ್ಲಿ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿರೋಂತಹ ಮಸಾಲೆನ ಹಾಕೋತಾ ಇದ್ದೀನಿ. ಸೊಪ್ಪು ಹಸಿ ವಾಸನೆ ಹೋದ್ಮೇಲೆ ಮತ್ತೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ನ ಹಾಕಿ. ಸೊ ಈಗ ಮಸಾಲೆಯಿಂದ ಎಣ್ಣೆ ಸೆಪ್ರೇಟ್ ಆಗ್ತಾ ಇದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ, 1 ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕೋತಾ ಇದ್ದೀನಿ, ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು 15ರಿಂದ 20 ನಿಮಿಷ ನೀರಲ್ಲಿ ಉಣಿಸಿ ನೀವು ನಿಮ್ಮ ಮನೆಯಲ್ಲಿ ಯಾವ ರೀತಿ ಅಕ್ಕಿನ ನೆನೆಸಿ. ಸೊ ಗೈಸ್ ನಾನು ಈಗ ಇಲ್ಲಿ 1 ಪಾವಷ್ಟು ಅಕ್ಕಿನ ತೊಳೆದು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು 15ರಿಂದ 20 ನಿಮಿಷ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಹಾಕೋಣ ಕುಕ್ಕರ್ಗೆ. ಈಗ ಇದಕ್ಕೆ ಎಷ್ಟು ಆಗುತ್ತೆ ಅಷ್ಟು ನೀರನ್ನು ಹಾಕೊಳ್ಳೋಣ. ಈಗ ನೀರು ಹಾಕಿ ಅಕ್ಕಿ ಹಾಕಿ ಕುಕ್ಕರ್ನ ಸೆಟ್ ಮಾಡಿದ್ದೀನಿ. ತುರಿದಿರೋ ಅಂತಹ ಕಾಯಿ ತುರಿ ಏನು ಇಟ್ಕೊಂಡಿದ್ವಿ ಅದನ್ನು ಸ್ವಲ್ಪ ಹಾಕೋತಾ ಇದ್ದೀನಿ ನಾನು. ಹಾಗೆ ಸ್ವಲ್ಪ ಲಿಂಬೆಹಣ್ಣು ಜ್ಯೂಸ್ನ ಹಾಕೋತಾ ಇದ್ದೀನಿ, ಒಂದು ಅರ್ಧ ಲಿಂಬೆಹಣ್ಣು ಜ್ಯೂಸ್ ಅಷ್ಟು ಲಿಂಬೆಹಣ್ಣು ಹಾಕೊಂಡಿದ್ದೀನಿ. ಅರ್ಧ ಲಿಂಬೆಹಣ್ಣು ಜ್ಯೂಸು. ನಾನು ಈಗ ಇಲ್ಲಿ ಸ್ವಲ್ಪ ಕಾಯಿ ತುರಿನ ಹಾಕೊಂಡಿದ್ದೀನಿ, ಮತ್ತೆ ಅರ್ಧ ಅಷ್ಟು ಲಿಂಬೆಹಣ್ಣು ಜ್ಯೂಸ್ನ ಹಾಕೊಂಡಿದ್ದೀನಿ. ಈಗ ರೆಡಿಯಾಗಿದೆ. ಕುಕ್ಕರ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. 1-2 ವಿಷಲ್ ತಗೊಳ್ಳೋಣ, ಆಮೇಲೆ ಬಾತ್ ರೆಡಿ ಆದಮೇಲೆ ಸಿಗೋಣ. ಸೊ ಗೈಸ್ ನಮ್ಮ ಬಾತ್ ಫೈನಲಿ ರೆಡಿಯಾಗಿದೆ. ಹೇಗೆ ಬಂದಿದೆ ನೋಡೋಣ ಬನ್ನಿ.
ರೆಡಿ ಆಗಿದೆ ಗೈಸ್. ಸೊ ಗೈಸ್ ಈಗ ಸೊಪ್ಪು ಬಾತ್ ರೆಡಿ ಆಗಿದೆ. ಸೊ ಗೈಸ್ ಈಗ ನಮ್ಮ ಸೊಪ್ಪು ಬಾತು ರೆಡಿ ಆಗಿದೆ. ಇದನ್ನ ನೀವು ಮೊಸರು ಅಥವಾ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ಬೋದು. ಬೇಕಾದ್ರೆ ನೀವು ಇದಕ್ಕೆ ಅವರೆಕಾಳು ಕೂಡ ಹಾಕೊಂಡು ಮಾಡ್ಕೋಬಹುದು, ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹೇಗಿತ್ತು ರೆಸಿಪಿ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಮತ್ತಷ್ಟು ಇದೇ ರೀತಿ ಹೊಸ ರೆಸಿಪಿ ಹಾಗೆ ವಿಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಸಿ ಯು. ಸೊ ಗೈಸ್ ಈಗ ನಮ್ಮ ಸೊಪ್ಪು ಬಾತ್ ರೆಡಿ ಆಗಿದೆ. ಇದನ್ನ ನೀವು ಗೈಸ್ ಈಗ ನಮ್ಮ ಸೊಪ್ಪು ಬಾತು ರೆಡಿ ಆಗಿದೆ. ಇದಕ್ಕೆ ನೀವು ಮೊಸರು ಮತ್ತೆ ಪಚಡಿ ಸರ್ವ್ ಮಾಡ್ಬೋದು.